ಬಟ್ ಈಗ ಲೋಕಸಭೆಯಲ್ಲೇ ಈ ಮಸೂದೆಗೆ ಸೋಲಾಗಿದೆ. ಮಹಿಳಾ ಮೀಸಲಾತಿ ಬಿಲ್ಗೆ ಲೋಕಸಭೆಯಲ್ಲಿ ಸೋಲಾಗಿದೆ. ಇವತ್ತು ಲೋಕಸಭೆಯಲ್ಲಿ ಹಾಜರಿದ್ದಂತಹ ಸದಸ್ಯರ ಸಂಖ್ಯೆ 489. ಬಿಲ್ನ ಪರವಾಗಿ 278 ಮತಗಳು ಚಲಾವಣೆಯಾಗಿದ್ದಾವೆ. ಬಿಲ್ನ ವಿರುದ್ಧವಾಗಿ 211 ಮತಗಳು ಚಲಾವಣೆಯಾಗಿದ್ದಾವೆ. ಸೊ ಇದರಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಐತಿಹಾಸಿಕ ಬಿಲ್ಗೆ ಸೋಲಾಗಿದೆ. 3/2 ಸದಸ್ಯರ ಬಲ ಬೇಕಾಗಿತ್ತು. ವಿಪಕ್ಷದ ಸದಸ್ಯರು ವಾಕೌಟ್ ಮಾಡ್ತಾರೆ, ಆಗ ಟೋಟಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. NDA ತನ್ನ ನಾರ್ಮಲ್ ಸಂಖ್ಯೆ ಏನಿದೆ 273, ಅದರಲ್ಲೇ ಈ ಒಂದು ಬಿಲ್ಲನ್ನು ಗೆದ್ದುಬಿಡುತ್ತೆ ಅನ್ನುವಂಥ ಭಾವನೆ ಇತ್ತು. ಆದರೆ ಈಗ ವಿಪಕ್ಷ ಸದಸ್ಯರು ವಾಕೌಟ್ ಮಾಡಿಲ್ಲ, ಸಭಾತ್ಯಾಗ ಮಾಡಿಲ್ಲ. 489 ಸದಸ್ಯರು ಸದನದಲ್ಲಿ ಈ ಮತಕ್ಕೆ ಹಾಕುವಂತಹ ಸಂದರ್ಭದಲ್ಲಿ ಹಾಜರಿದ್ದರು ಆ್ಯಂಡ್ ಮೆಜಾರಿಟಿಯನ್ನು ಪಡೆದುಕೊಳ್ಳೋದಕ್ಕೆ ಈ ಮಸೂದೆ ವಿಫಲವಾಗಿದೆ. ಸೊ ಹೀಗಾಗಿ ಇಷ್ಟು ದಿನಗಳ ಕಾಲ ಚರ್ಚೆ ನಡೀತಾ ಇತ್ತು. ಆ ಚರ್ಚೆಗೆ ಒಂದು ತಾರ್ಕಿಕ ಅಂತ್ಯ ಬಿದ್ದಂತೆ ಕಾಣಿಸ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ನಿಜವಾಗ್ಲೂ ಈ ಒಂದು ನಂಬರ್ ಗೇಮ್ ಇದೆಯಲ್ಲ, ಎಲ್ಲರನ್ನ ಒಂದು ರೀತಿ ಕುತೂಹಲಕಾರಿ ಹಂತಕ್ಕೆ ತೆಗೆದುಕೊಂಡು ಹೋಗಿತ್ತು. ಬಟ್ ಈಗ ಕೊನೆಗೂ ಕೇಂದ್ರ ಸರ್ಕಾರದ ಐತಿಹಾಸಿಕ ಮಹತ್ವಾಕಾಂಕ್ಷೆ ಮಸೂದೆಗೆ ಲೋಕಸಭೆಯಲ್ಲೇ ಸೋಲಾಗಿದೆ. ಸೊ ಹೀಗಾಗಿ ಮುಂದೆ ಕೇಂದ್ರ ಸರ್ಕಾರದ ನಡೆ ಏನಾಗಿರಬಹುದು ಅಂತ. ಹೌದು ರಾಹುಲ್, ಈಗ ಮುಖ್ಯವಾಗಿ ಕೇಂದ್ರ ಸರ್ಕಾರ ಈ ಬಾರಿ ವಿಶೇಷ ಅಧಿವೇಶನವನ್ನ ಕರೆದು ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಕ್ಷೇತ್ರ ಪುನರ್ವಿಂಗಡಣಾ ಮಸೂದೆ ಮತ್ತು ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಿಕೊಳ್ಳಿಕ್ಕೆ ಪ್ಲಾನ್ ಅನ್ನ ಮಾಡಿತ್ತು. ಆದ್ರೀಗ ಸಂವಿಧಾನ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗ್ಬೇಕು ಅಂತಂದ್ರೆ ಲೋಕಸಭೆಯಲ್ಲಿ ಹಾಜರಿದ್ದಂತಹ ಸದಸ್ಯರ ಪೈಕಿ 2/3 ಸದಸ್ಯರ ಬೆಂಬಲ ಅಗತ್ಯವಾಗಿತ್ತು. ಆದ್ರೆ ಈಗ 2/3 ಸದಸ್ಯರ ಬೆಂಬಲವನ್ನ ಕ್ರೋಢೀಕರಣ ಮಾಡಿಕೊಳ್ಳುವಲ್ಲಿ NDA ಸರ್ಕಾರ ವಿಫಲವಾಗಿದೆ. 2/3 ಸದಸ್ಯರ ಬೆಂಬಲ ಈ ಮಸೂದೆಗಳ ಅಂಗೀಕಾರಕ್ಕೆ ಸಿಕ್ಕಿಲ್ಲ. ಇದರಿಂದಾಗಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೊಳಿಸಲಿಕ್ಕೆ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯನ್ನ ನಡೆಸಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಈಗ ಕ್ಷೇತ್ರ ಪುನರ್ವಿಂಗಡಣೆಯನ್ನ ನಡೆಸಿದ್ರೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಕೂಡ ನಾವು ಜಾರಿಗೊಳಿಸ್ತೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಅಮಿತ್ ಶಾ ಅವರು ಕೂಡ ಲೋಕಸಭೆಯಲ್ಲಿ ಇದೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೀಗ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆಗೆ ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆಗೆ 2/3 ಬೆಂಬಲ ಸಿಗದೇ ಇರೋದ್ರಿಂದಾಗಿ ಈ ಮಸೂದೆಗಳು ಈಗ ಅಂಗೀಕಾರ ಆಗದೆ ಫೇಲ್ ಆಗಿವೆ. ಈಗ ಮತ್ತೆ ಈ ಒಂದು ಮಸೂದೆನ ಮುಂದಿನ ದಿನಗಳಲ್ಲಿ ಮಂಡಿಸಬೇಕಾಗುತ್ತೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ 3/2 ಸದಸ್ಯರ ಬೆಂಬಲ ಇಲ್ಲ ಅನ್ನೋದು ಎಲ್ಲರೂ ಕೂಡ ಗೊತ್ತಿದ್ದಂತ ವಿಚಾರವೇ. ಆದ್ರೆ ಬೇರೆ ಬೇರೆ ಪಕ್ಷಗಳ ಬೆಂಬಲವನ್ನ ಪಡ್ಕೊಳ್ಳೋ ಮೂಲಕ ಆ ಬೆಂಬಲವನ್ನ ಕ್ರೋಢೀಕರಣ ಮಾಡ್ಕೊಳ್ಳೋದು, ಇಲ್ವೇ ವಿರೋಧ ಪಕ್ಷಗಳ ಸದಸ್ಯರನ್ನ ಸಭಾತ್ಯಾಗ ಮಾಡುವ ಮೂಲಕ ಬೆಂಬಲವನ್ನ ಸಾಬೀತುಪಡಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಈ ಹಿಂದೆ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಮುಖ್ಯವಾಗಿ ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿದ್ದಂತ ವಿಶೇಷ ಸ್ಥಾನಮಾನವನ್ನು ಕೂಡ ರದ್ದುಪಡಿಸುವಲ್ಲಿ ಕೇಂದ್ರ ಸರ್ಕಾರ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲೂ ಈ ಹಿಂದೆ ಯಶಸ್ವಿಯಾಗಿತ್ತು. ಆದ್ರೆ ಈಗ ಈ ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಕ್ಷೇತ್ರ ಪುನರ್ವಿಂಗಡಣಾ ಮಸೂದೆಗಳನ್ನ ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾಗಿದೆ. ಈಗ ಈ ಹಿಂದೆ ಅನುಸರಿಸಿದಂತ ಯಾವುದೇ ರಾಜಕೀಯ ಕಾರ್ಯತಂತ್ರವನ್ನ ಲೋಕಸಭೆಯಲ್ಲಿ ಅಂಗೀಕರಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಸಾಧ್ಯವಾಗಿಲ್ಲ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಿದಂತ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸುವಂತದ್ದೇ ದೊಡ್ಡ ವಿಷಯವಾಗಿತ್ತು, ವಿವಾದ ಆಗಿತ್ತು. ಮತ್ತೆ ಅದಕ್ಕೆ ಲೋಕಸಭೆಯಲ್ಲೂ ಕೂಡ ತೀವ್ರವಾದಂತಹ ವಿರೋಧ ಇತ್ತು. ಅಂತ ವಿರೋಧ ಇದ್ದಂತ ಸಂದರ್ಭದಲ್ಲೂ ಕೂಡ ಅದನ್ನ ಲೋಕಸಭೆಯಲ್ಲೂ ಅಂಗೀಕರಿಸಿಕೊಳ್ಳುವಲ್ಲಿ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಅಂಗೀಕರಿಸಿಕೊಳ್ಳುವಲ್ಲಿ ಹಿಂದೆ ಇದೇ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಯಶಸ್ವಿಯಾಗಿತ್ತು. ಆದ್ರೀಗ ಮಹಿಳಾ ಮೀಸಲಾತಿ ಮಸೂದೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡ ಹೇಳಿದ್ರು. ಅದು ಈ ಮಹಿಳಾ ಮೀಸಲಾತಿ ಮಸೂದೆಯನ್ನ ಈ ಹಿಂದೆ 2023ರಲ್ಲೇ ಅಂಗೀಕಾರವನ್ನು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲೂ ಕೂಡ ಮಾಡಲಾಗಿತ್ತು. ಆದ್ರೀಗ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮೊದಲನೇದಾಗಿ ನಡೆಸಬೇಕು, ಅದಾದ ಬಳಿಕ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಹೊರಟು ಮತ್ತೊಮ್ಮೆ ಇದನ್ನ ಜಾರಿಗೊಳಿಸತಕ್ಕಂಥ ದಿನಾಂಕವನ್ನು ಕೂಡ ಈಗ ನಿನ್ನೆಯಿಂದಲೇ ಅದು ಜಾರಿ ಆಗಿದೆ ಅಂತ ಹೇಳಿ ಅಧಿಸೂಚನೆಯನ್ನು ಕೂಡ ಕೇಂದ್ರ ಸರ್ಕಾರ ಹೊರಡಿಸಿತ್ತು. ಆದ್ರೀಗ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮತ್ತು ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಕೂಡ ಮಂಡಿಸಲಾಗಿತ್ತು. ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗಿತ್ತು. ಈ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆ ಆಗಿರೋದ್ರಿಂದಾಗಿ ಇದನ್ನ ಸರಳ ಬಹುಮತದಿಂದ ಅಂಗೀಕರಿಸಲಿಕ್ಕೆ ಆಗೋದಿಲ್ಲ. ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನ ಲೋಕಸಭೆಯಲ್ಲಿ ಅಂಗೀಕರಿಸಬೇಕು ಅಂದ್ರೆ ಹಾಜರಿರುವ ಸದಸ್ಯರ ಪೈಕಿ 3/2 ಸದಸ್ಯರು ಮಸೂದೆಯ ಪರವಾಗಿ ಮತವನ್ನ ಚಲಾಯಿಸಬೇಕು. ಆಗ ಮಾತ್ರ ಮಸೂದೆ ಅಂಗೀಕಾರ ಆಗುತ್ತೆ. ಹಾಜರಿರುವ ಸದಸ್ಯರ ಪೈಕಿ 3/2 ಸದಸ್ಯರು ಬೆಂಬಲವನ್ನ ಮಸೂದೆಯ ಪರವಾಗಿ ನೀಡದೇ ಇದ್ರೆ ಮಸೂದೆ ಅಂಗೀಕಾರ ಆಗೋದಿಲ್ಲ. ಈಗ ಮುಖ್ಯವಾಗಿ ಲೋಕಸಭೆಯಲ್ಲಿ ಇವತ್ತು 486 ಮಂದಿ ಸದಸ್ಯರುಗಳು ಹಾಜರಿದ್ರು. ಇವರುಗಳ ಪೈಕಿ ಸುಮಾರು 326 ಮಂದಿ ಸದಸ್ಯರ ಬೆಂಬಲ ಮಸೂದೆ ಅಂಗೀಕಾರಕ್ಕೆ ಬೇಕಾಗಿತ್ತು. ಆದ್ರೆ 326 ಸದಸ್ಯರ ಬೆಂಬಲವನ್ನ ಗಳಿಸಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಇದರಿಂದಾಗಿ ಮಸೂದೆ ಅಂಗೀಕಾರ ಆಗದೆ ವಿಫಲ ಆಗಿದೆ ಮತ್ತು ಮಸೂದೆ ತಿರಸ್ಕಾರ ಆಗಿದೆ. ರಾಹುಲ್,
ಈಗ ಚಂದ್ರಮೋಹನ್, ಈ ಒಂದು ಮಸೂದೆಯ ಸೋಲನ್ನು ಎರಡು ರೀತಿಯಾಗಿ ನಾವು ಅನಲೈಸ್ ಮಾಡ್ಬೋದು. ಒಂದು, ಕಳೆದ ಸರ್ಕಾರದ ಅವಧಿಯಲ್ಲಿ ಅಂದರೆ ಬಿಜೆಪಿ ಸರ್ಕಾರ ಇದ್ದಂಥ प्लीज अपनी सीट पे बैठिए। प्रश्न ये था कि भारत के संविधान का और संशोधन करने वाले विधेयक पर विचार किए जाए। शुद्धि के अद्यतन मत विभाजन इस प्रकार है: हाँ 298 298, ना 230 230। प्रस्ताव संविधान के अनुच्छेद 368 के उपबंधों के अनुसार सभा की कुल सदस्य संख्या के बहुमत द्वारा तथा सभा के उपस्थित और मत देने वाले सदस्यों के कम से कम 2/3 बहुमत द्वारा पारित नहीं हुआ। अब इस संविधान संशोधन पर विधेयक पर आगे की कार्रवाई करना संभव नहीं है। अतः संघ राज्य क्षेत्र विधि संशोधन विधेयक 2026 तथा परिसीमन विधेयक 2026 के संबंध में आगे की कार्रवाई पर निर्णय लेना है। माननीय संसदीय कार्य मंत्री जी। Honorable Speaker sir, besides the Constitution 131st Amendment Bill, we have two other bills, namely the Union Territories Laws Amendment Bill 26 and the Delimitation Bill 2026, which are intrinsically interrelated with the Constitution 131st Bill. So it cannot be viewed from the isolation. इस दृष्टि से माननीय सभापति महोदय, जो नतीजा आया है, ये इतना ऐतिहासिक और महत्वपूर्ण बिल पर देश का महिलाओं को अब सम्मान अधिकार देने का जो बिल है, उसको विपक्ष ने साथ नहीं दिया। बहुत खेद की बात है। और इस ऐतिहासिक पल को आप अपना एक मौका था, आपने गंवाया है। आदरणीय नरेंद्र मोदी जी के नेतृत्व में महिलाओं को जो सम्मान देने का, अधिकार देने का हमारा अभियान जारी रहेगा और हम अधिकार दे के ही रहेंगे आगे। अब सभा की कार्रवाई आगे दो शेष जो बिल्स है उसको आगे नहीं बढ़ाने का मैं अनुरोध करता हूं। सभा की कार्रवाई कल दिनांक 18 अप्रैल 2026 को प्रातः 11 बजे तक के लिए स्थगित की जाती है। ಮುಂದೂಡಿಕೆ ಆಗಿದೆ. ನಿಜವಾಗ್ಲೂ ರಾಜಕೀಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಥ ಕ್ಷಣಗಳು ಬಂದೇ ಇಲ್ಲ ಅಂತ ಹೇಳ್ಬೋದು. ತುಂಬ ವಿರಳ ಅಂತ ಹೇಳ್ಬೋದು. ಆ ಸೋಲು ಅನ್ನುವುದು ಪ್ರಧಾನಿ ಮೋದಿ ಅವರು ಯಾವತ್ತೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ರೈಟ್ ಫ್ರಮ್ ದ ಡೇ ಅವರು CM ಆಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಇವತ್ತಿನವರೆಗೂ ಕೂಡ ಆ ರೀತಿಯಾಗಿ ಕ್ಷಣಗಳನ್ನು ಅವರು ನೋಡಿಲ್ಲ. ಬಟ್ ಇವತ್ತು ಲೋಕಸಭೆಯಲ್ಲಿ ಅವರ ಸರ್ಕಾರಕ್ಕೆ, ಆ ಸರ್ಕಾರ ಮಂಡಿಸಿದಂಥ ಮಸೂದೆಗಳಿಗೆ ಸೋಲಾಗಿದೆ. ಸೊ ಎಲ್ಲೋ ಒಂದು ಕಡೆ ವಿಪಕ್ಷಗಳು ಈ ಒಂದು ಡಿಲಿಮಿಟೇಷನ್ ವಿಷಯದಲ್ಲಿ ಅಪ್ಪರ್ ಹ್ಯಾಂಡ್ ಗಳಿಸಿವೆ ಅಂತ ಹೇಳ್ಬೋದು. ಒಂದನ್ನು ಗಮನಿಸಬೇಕೇನು ಅಂತಂದರೆ, ಯಾವುದೇ ಒಂದು ಬಿಲ್ಲನ್ನು ಕೇಂದ್ರ ಸರ್ಕಾರ ತಂದರೆ ಸರಳ ಬಹುಮತ ಅಂತೂ ಸಾಕಾಗಿತ್ತು ಇದು ಪಾಸ್ ಆಗಲಿಕ್ಕೆ, ಅಂದರೆ ರೆಗ್ಯುಲರ್ ಬಿಲ್ಗಳು. ಆದರೆ ಇದು ಸಂವಿಧಾನದ ಒಂದು ಆರ್ಟಿಕಲ್ಗೆ ತಿದ್ದುಪಡಿಯನ್ನು ತಂದು
ಸಂವಿಧಾನದ 131ನೇ ತಿದ್ದುಪಡಿ ಇದು. ತಿದ್ದುಪಡಿ ಆದ ನಂತರ ಜಾರಿಯಾಗಿರುವಂಥ ಅಥವಾ ಮಂಡನೆ ಆಗಿರುವಂಥ ಒಂದು ಬಿಲ್ ಇದು. ಸೊ ಹೀಗಾಗಿ 2/3 ಸಂಖ್ಯಾಬಲ ಇದಕ್ಕೆ ನೆಸೆಸರಿ ಇತ್ತು, ಬೇಕಾಗಿತ್ತು. ಆದರೆ ಲೋಕಸಭೆಯಲ್ಲಿ ಇದು ಫೇಲ್ ಆಗಿದೆ. ಕೇಂದ್ರ ಸರ್ಕಾರ ಇದನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು ಇದಕ್ಕೆ ಸೋಲಾಗಬಹುದು ಅಂತ ಹೇಳಿ. ಹೀಗಾಗಿ ನಿನ್ನೆ ಪ್ರಧಾನಿಗಳು ಭಾಷಣ ಮಾಡಿದಂಥ ಸಂದರ್ಭದಲ್ಲೂ ಕೂಡ ತೀಕ್ಷ್ಣವಾಗಿ ವಿಪಕ್ಷಗಳಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಕಾರಣ ಏನು ಅಂತಂದರೆ ಅವರ ಸಹಕಾರ ಈ ಬಿಲ್ ಪಾಸ್ ಆಗಲಿಕ್ಕೆ ಬೇಕಾಗಿತ್ತು. ಆದರೆ ಕೊನೆಗೂ ಎಲ್ಲೋ ಒಂದು ಕಡೆ ಅವರ ಪ್ರಯತ್ನ ವಿಫಲವಾಗಿದೆ. ಲೋಕಸಭೆಯಲ್ಲಿ ಈ ಮಸೂದೆ ಇದಕ್ಕೆ ಸೋಲಾಗಿದೆ. ಕೇಂದ್ರ ಸರ್ಕಾರ ತುಂಬ ಮಹತ್ವಾಕಾಂಕ್ಷೆಯಿಂದ ಜಾರಿಗೆ ತರಬೇಕು ಅಂತ ಬಯಸಿದಂಥ ಬಿಲ್, ಆದರೆ ಇವಕ್ಕೆ ಈಗ ಸೋಲಾಗಿದೆ. ಅದ್ರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಕೇಂದ್ರ ಸರ್ಕಾರ ತುಂಬ ಮಹತ್ವಾಕಾಂಕ್ಷೆಯಿಂದ ತರಬೇಕು ಅಂತ ಅಂದ್ಕೊಂಡಿದ್ದಂಥ ಬಿಲ್ ಇದು, ಬಟ್ ಈಗ ಇದಕ್ಕೆ ಒಂದು ಸೋಲಾಗಿದೆ. ಸೊ ಕಿರಣ್ ರಿಜಿಜು ಅವರು ಕೂಡ ಈಗ ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮಹಿಳಾ ರಿಸರ್ವೇಷನನ್ನು, ಮಹಿಳಾ ಮೀಸಲಾತಿಯನ್ನು ತರುವಂಥದ್ದು ನಮ್ಮ ಜವಾಬ್ದಾರಿ, ಮುಂದಿನ ದಿನಗಳಲ್ಲಿ ತರ್ತೀವಿ. ಬಟ್ ವಿಪಕ್ಷಗಳು ಇದ್ದಂಥ ಒಂದು ಆಪರ್ಚುನಿಟಿಯನ್ನು ಕೂಡ ಕಳ್ಕೊಂಡಿದ್ದಾವೆ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಈ ಮಹಿಳಾ ಮೀಸಲಾತಿಯ ವಿಷಯ ಒಂದು ದೊಡ್ಡ ಚರ್ಚೆ ಆಗ್ಬಹುದಾ, ಒಂದು ಟಾಕಿಂಗ್ ಪಾಯಿಂಟ್ ಆಗ್ಬಹುದಾ? ಆ ಒಂದು ಚರ್ಚೆಯ ವಿಷಯವನ್ನಾಗಿ ಪರಿವರ್ತಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಕೂಡ ಪ್ರಯತ್ನವನ್ನ ಮಾಡಬಹುದು. ಯಾಕೆಂತಂದ್ರೆ ಬಂಗಾಳ ಮತ್ತು ತಮಿಳುನಾಡು 2 ರಾಜ್ಯಗಳಲ್ಲಿ ಇನ್ನೂ ಚುನಾವಣೆ ಬಾಕಿ ಇದೆ. ಈಗಾಗಲೇ 3 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇದನ್ನ ಚುನಾವಣಾ ಚರ್ಚೆಯ ವಿಷಯವನ್ನಾಗಿ ಮತ್ತು ವಿರೋಧ ಪಕ್ಷಗಳು ಮಹಿಳಾ ಮೀಸಲಾತಿಯ ವಿರುದ್ಧವಾಗಿವೆ. ಹೀಗಾಗಿನೇ ಇದಕ್ಕೆ ಬೆಂಬಲವನ್ನ ಲೋಕಸಭೆಯಲ್ಲಿ ಕೊಡಲಿಲ್ಲ ಅಂತೇಳಿ ಪ್ರಸ್ತಾಪವನ್ನ ಮಾಡಿ ಕಾಂಗ್ರೆಸ್ ಮತ್ತು ಡಿಎಂಕೆ ಪಕ್ಷಗಳು, ಟಿಎಂಸಿ ಪಕ್ಷ ಇವುಗಳ ವಿರುದ್ಧ ವಾಗ್ದಾಳಿಯನ್ನ ಬಿಜೆಪಿಯ ನಾಯಕರುಗಳು ನಡೆಸಲಿಕ್ಕೆ ಯತ್ನವನ್ನು ಕೂಡ ಮಾಡಬಹುದು. ಆದ್ರೆ ಇದು ಚುನಾವಣಾ ವಿಷಯ ಆಗುತ್ತಾ ಹೇಗೆ ಅನ್ನೋದನ್ನ ಜನರ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಇದಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಈಗ ವಿರೋಧ ಪಕ್ಷಗಳು ಕೂಡ ಮಹಿಳಾ ಮೀಸಲಾತಿ ಮಸೂದೆಗೆ ತಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಡಿಲಿಮಿಟೇಷನ್ ಅನ್ನ ತೀವ್ರವಾಗಿ ವಿರೋಧ ಪಕ್ಷಗಳು ವಿರೋಧಿಸ್ತಾ ಇದ್ವು. ಡಿಲಿಮಿಟೇಷನ್ ಅನ್ನ ನಾವು ಒಪ್ಪೋದಿಲ್ಲ, ಇದನ್ನ ವಿರೋಧಿಸ್ತೇವೆ. ಈಗ ಚುನಾವಣೆ ಹತ್ರ ಬರುವಂತ ಸಂದರ್ಭದಲ್ಲಿ ಈಗ ತರಾತೂರಿನಲ್ಲಿ ಇದನ್ನ ಮಂಡಿಸ್ತಾ ಇರುವಂತದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ಎಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ರು. ಮತ್ತು ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮಹಿಳಾ ಮೀಸಲಾತಿ ಮಸೂದೆಗೆ ಲಿಂಕ್ ಮಾಡಿರುವಂತದ್ದು ಏಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು. ಆದ್ರೆ ಇದಕ್ಕೀಗ ಉತ್ತರ ಕೊಡುವಂತ ಕೆಲಸವನ್ನು ಕೂಡ ಅಮಿತ್ ಶಾ ಅವರು ಕೂಡ ಮಾಡಿದ್ದಾರೆ. ಏನಂತಂದ್ರೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿ ಆಗ್ಬೇಕು ಅಂದ್ರೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗ್ಬೇಕು ಮತ್ತು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕೂಡ 815ಕ್ಕೆ ಏರಿಕೆ ಆಗ್ಬೇಕು. ಆಗ ಮಾತ್ರ ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಟ್ಟು 272 ಲೋಕಸಭಾ ಕ್ಷೇತ್ರಗಳನ್ನ ಮಹಿಳೆಯರಿಗೆ ಮೀಸಲಿಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವು ಲೋಕಸಭಾ ಕ್ಷೇತ್ರಗಳನ್ನ ಎಲ್ಲಾ ರಾಜ್ಯಗಳಿಗೂ 50% ಏರಿಕೆಯ ಫಾರ್ಮುಲಾದಲ್ಲಿ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಮಸೂದೆ ವಿಫಲ, ಲೋಕಸಭೆಯಲ್ಲಿ ಅಂಗೀಕಾರ ಆಗೋದು ವಿಫಲ ಆಗಿರೋದು ಬಹುಶಃ ಸಂಪರ್ಕ ಕಡಿತವಾಗಿದೆ ಅಂತ ಭಾವಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.